ನಮಸ್ಕಾರ ವೀಕ್ಷಕರೇ, ಮೇಘದೂತ ನ್ಯೂಸ್ಗೆ ಸ್ವಾಗತ. ನಾನು ಅದ್ವಿಕಾ. ಸಾರ್ವಜನಿಕ ಸೇವೆಗೆ ಸಿದ್ಧವಾದ ಭಾರತ್ ನಿರ್ಮಾಣ್ ಸೇವಾ ಕೇಂದ್ರ ಭದ್ರಾ ಮೇಲ್ದಂಡೆ ಮತ್ತು ಉಬ್ರಾಣಿ ಏತ ನೀರಾವರಿ ಮೂಲಕ ತರೀಕೆರೆ ಮತ್ತು ಅಜ್ಜಂಪುರ ತಾಲೂಕಿನ ಎಲ್ಲಾ ಕೆರೆಗಳಿಗೆ ನೀರು ತುಂಬಿಸುವ ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ಶಾಸಕ ಜಿಎಚ್ ಶ್ರೀನಿವಾಸ್ ತಿಳಿಸಿದರು. ತಾಲೂಕಿನ ದೋರನಾಳು ಗ್ರಾಮದಲ್ಲಿ 1,30,00,000 ವೆಚ್ಚದಲ್ಲಿ ವಿವಿಧ ಯೋಜನೆಗಳ ಮೂಲಕ ನಿರ್ಮಿಸಿದ್ದ ಕಟ್ಟಡಗಳ ಉದ್ಘಾಟನೆ ಸಮಾರಂಭವನ್ನ ಉದ್ಘಾಟಿಸಿ ಮಾತನಾಡಿದರು. ನೂತನವಾಗಿ ನಿರ್ಮಿಸಿರುವ ಭಾರತ್ ನಿರ್ಮಾಣ್ ಸೇವಾ ಕೇಂದ್ರ ವಿಶಿಷ್ಟ ವಿನ್ಯಾಸದಿಂದ ಕೂಡಿದೆ. ಜಿಲ್ಲೆಯಲ್ಲಿಯೇ ಇದೊಂದು ವಿಶೇಷ ಗ್ರಾಮ ಪಂಚಾಯಿತಿ ಕಟ್ಟಡವಾಗಿದ್ದು, ಇದರ ನಿರ್ಮಾಣಕ್ಕೆ ಶ್ರಮಿಸಿದ್ದ ಅಧಿಕಾರಿಗಳಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಗ್ರಾಮದ ಸಮೀಪದಲ್ಲಿ ಇರುವ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗೆ ಓಡಾಡಲು ರಸ್ತೆ ನಿರ್ಮಾಣಕ್ಕೆ ಕೆಲವು ತಾಂತ್ರಿಕ ಕಾರಣಗಳಿದ್ದು ಶೀಘ್ರ ಬಗೆಹರಿಸಿ ರಸ್ತೆ ನಿರ್ಮಿಸಲಾಗುವುದು ಎಂದರು. ಅಂಗನವಾಡಿ ಕಾರ್ಯಾಲಯಕ್ಕೆ 12.5 ಲಕ್ಷ ಖರ್ಚಾಗಿದೆ. ಏನು ಬುದ್ಧಿ ಪೂಜೆ ಮಾಡಲು ಅಂಗನವಾಡಿ ಇನ್ನೊಂದು ಕಟ್ಟಡಕ್ಕೆ 10 ಲಕ್ಷ ಅಂದಾಜು ಮಾಡಲಾಗಿದೆ. ದಾಸೋಹ ಭವನಕ್ಕೆ 16 ಲಕ್ಷ, ವಿವೇಕ ಶಾಲಾ ಕೊಠಡಿಗೆ 37 ಲಕ್ಷ, ಸ್ವಚ್ಛ ಸಂಕೀರ್ಣಿಗೆ 17 ಲಕ್ಷ. ಈಗೇನ ಕುತ್ಕೊಂಡಿದೀವಲ್ಲ, ಇದು ನಮ್ಮ ಸ್ನೇಹಿತರು ದಾನಿಗಳು ಆದಂತಹ ಈ ಪರಮೇಶ್ವರ್ ಅವರು 5 ಲಕ್ಷ ಕೊಟ್ಟು ಈ ಒಂದು ಸಭಾವನ್ನ ಉಚಿತವಾಗಿ ಸಾರ್ವಜನಿಕರಿಗೆ ಊರಿನ ಪರವಾಗಿ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಇವತ್ತು ಏನು ವೇದಿಕೆ ಕೊಟ್ಟಿರತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆದಂತ ಮಲ್ಲಪ್ಪನವರೇ, ಸಚಿನ್ ಅಂತೇಳಿ ಇಂಜಿನಿಯರ್ ಪ್ಲಾನ್ ಮಾಡಿಸಿ ಒಂದು ಒಳ್ಳೆ ಬರಬೇಕು ಅನ್ನೋ ಉದ್ದೇಶದಿಂದ ಗಣೇಶ್ ಅವರು ಮಾಡಿಸಿದ್ರೆ, ಅವರು ಕೂಡ ದೋರ್ನಾಳ ಎಲ್ಲ ಗ್ರಾಮಸ್ಥರ ಪರವಾಗಿ ನಾನು ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಅಸ್ಲಾಂ ಖಾನ್ ಮಾತನಾಡಿ, ನಮ್ಮ ಭಾಗದಲ್ಲಿ ಬಹಳಷ್ಟು ನೀರಿನ ಸಮಸ್ಯೆ ಇದೆ. ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಯ ಘಟಕದಲ್ಲಿ ವಿದ್ಯುತ್ ಕಾಮಗಾರಿ ವಿಳಂಬವಾಗುತ್ತಿದ್ದು, ಕಾಮಗಾರಿಯನ್ನ ಪೂರ್ಣಗೊಳಿಸಲು ತುರ್ತು ಕ್ರಮ ಕೈಗೊಳ್ಳುವಂತೆ ಶಾಸಕರಲ್ಲಿ ಮನವಿ ಮಾಡಿದ್ರು. ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕೆಟಿ ಸುರೇಶ್ ಮಾತನಾಡಿದ್ರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಡಿಆರ್ ಮಲ್ಲಪ್ಪ, ಉಪಾಧ್ಯಕ್ಷ ನಾಗರಾಜ್, ಕಾರ್ಯನಿರ್ವಹಣಾಧಿಕಾರಿ ದೇವೇಂದ್ರಪ್ಪ, ನಿಕಟಪೂರ್ವ ಇಒ ಗಣೇಶ್, ಎನ್ಆರ್ಇಜಿ ಸಹಾಯಕ ನಿರ್ದೇಶಕ ಯೋಗೇಶ್, ಸಿಡಿಪಿಒ ಚರಣ್ರಾಜ್, ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಜಯಮ್ಮ, ಶಾಂತಮ್ಮ, ಲೀಲಾವತಿ, ಕರ್ಣ, ಬಿಪಿ ಪದ್ಮಕುಮಾರ್, ಜಗದೀಶ್, ದಲಿತ ಮುಖಂಡ ಸುನಿಲ್ ಮೊದಲಾದವರು ಉಪಸ್ಥಿತರಿದ್ದರು. ಇದಾಗಿತ್ತು ಇವತ್ತಿನ ಮೇಘದೂತ ನ್ಯೂಸ್. ನಮಸ್ತೆ.